ಸೊ ಫ್ರೆಂಡ್ಸ್, ಈಗ ಈ ರೀತಿ ಫಾರ್ಮರ್ಸ್ಗಳನ್ನು ನಾವು ರೆಡಿ ಮಾಡಿಕೊಡ್ತೀವಿ. ಸೊ ಫಾರ್ಮರ್ಸ್ ಅಂತಂದರೆ ನಮ್ಮದು ಫ್ಯಾಬ್ರಿಕೇಷನ್ ಇರ್ತದೆ, ಸಿವಿಲ್ ವರ್ಕ್ ಇರಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಸಿವಿಲ್ ವರ್ಕ್ ಇಲ್ಲ ಅಂದ ತಕ್ಷಣ ನಾವು ಯಾವ ರೀತಿ ಫಾರ್ಮರ್ಸ್ ಮಾಡಿಕೊಡ್ತೀವಿ ಅನ್ನೋದು ನಿಮ್ಮ ಕ್ವಶನ್ನು. ಸೊ ಈ ರೀತಿ ಬರ್ತವೆ, ಸೇಮ್ ಟು ಸೇಮ್ ಆ್ಯಸ್ ಇಟ್. ಇವು ಪಪ್ ಶೀಟ್ ಯೂಸ್ ಮಾಡ್ತೀವಿ ನಾವು ವಾಲ್ಸಿಗೆ. ಸ್ಟ್ರಕ್ಚರಲ್ಲಿ ಏನಿರ್ತದೆ ಅದೆಲ್ಲ ಸ್ಟೀಲ್ನಲ್ಲಿ ಮಾಡ್ತೀವಿ, ಸ್ಟೀಲ್ ಟ್ಯೂಬ್ನಲ್ಲಿ. ಆಮೇಲೆ ಪ್ಯಾನಲ್ಸ್ಗಳನ್ನೆಲ್ಲ ಯಾವ ರೀತಿ ಅಂತಂದರೆ ಹೊರಗಡೆ 0.45 ಶೀಟ್ ಆಗಿರ್ಬೋದು, MS ಶೀಟ್ ಆಗಿರ್ಬೋದು, ಒಳಗಡೆ 12 mm ಬೈಸನ್ ಶೀಟ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪಪ್ ಶೀಟ್ 50 mm ಹಾಕ್ತೀವಿ, ಇಲ್ಲಪ್ಪ ಅಂದರೆ 30 mm ಹಾಕ್ತೀವಿ. ಮೇಲೆ ರೂಫ್ ಅಂತೂ ಕಂಪಲ್ಸರಿ 50 mm ಹಾಕಲೇಬೇಕು. ಆಮೇಲೆ ಇನ್ನೊಂದು WPC ಅಂತ ಬರ್ತದೆ. ನೀವು ಈಗ ಯುರೋಪ್ ಕಂಟ್ರಿಯಲ್ಲಿ ಹೆಂಗೆ ಸ್ಟೆಪ್ ಬೈ ಬರ್ತದೆ 6 ಇಂಚಿಂದು, ಆ ರೀತಿ ಹೊರಗಡೆ ನಾವು ಪ್ಯಾನಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅವು WPC ಅಂತ ಹೇಳ್ತೀವಿ. ಒಳಗಡೆ 12 mm ಶೀಟನ್ನು ಹಾಕ್ತೀವಿ, ಯಾಕಂದ್ರೆ ಟ್ಯೂಬ್ಸ್ ಕಾಣಿಸ್ಬಾರ್ದು ಅಂಥೇಳಿ. ನೀವು ಅಲ್ಲಿ ಪೇಂಟನ್ನು ಅಪ್ಲೈ ಮಾಡ್ಬೋದು, ಪುಟ್ಟಿ ಹಚ್ಚಿ ಪೇಂಟನ್ನು ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ವಾಲ್ಪೇಪರ್ನ, ಬ್ಯೂಟಿಫುಲ್ ವಾಲ್ಪೇಪರ್ಗಳು ಬಂದಿದ್ದಾವೆ ವಾಷಬಲ್, ಅವನ್ನ ಅಪ್ಲೈ ಮಾಡ್ಬೋದು. ಆಮೇಲೆ ಸರೌಂಡಿಂಗ್, ಹೊರಗಡೆ ಫಾರ್ಮರ್ಸ್ ಸರೌಂಡಿಂಗ್ ಏನಿರ್ತದೆ, ನೀವೀಗ 33x33 ಕೊಟ್ಟರೆ, ಅಥವಾ 1 ಎಕರೆ ಇರ್ಬೋದು. 1 ಎಕರೆ ಇತ್ತಂದರೆ ಒಂದು ಬೇರೆ ಸ್ಕೇಲ್ನಲ್ಲಿ ಮಾಡ್ತೀವಿ. ಅಲ್ಲಿ ಒಂದು ಎನಿಮಲ್ಸದ್ದು ಇರ್ಬೋದು, ಆಮೇಲೆ ಸ್ಟಾಫ್ ರೂಮ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಆಮೇಲೆ ಒಂದು ಪೌಂಡ್ ಇರ್ಬೋದು. ಸೊ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಸ್ಟ್ರಕ್ಚರಲ್ಲಿ ನಿಮಗೆ ಕೊಡ್ತೀವಿ, ಒಂದು ಕೊಟೇಶನ್ ಕೊಡ್ತೀವಿ. ಸೊ ವಿಚಾರ ಮಾಡಿ ನನಗೆ ಈ ನಂಬರಿಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.